ಕಾಂಗ್ರೆಸ್ ಪಕ್ಷಕ್ಕೆ ನಾವು ತದ್ವಿರುದ್ಧವಾಗಿ ರಾಷ್ಟ್ರೀಯ ಅಹಿಂದ ಪಕ್ಷ ಅಂತ ಪಕ್ಷ ಮಾಡಬೇಕು ಅಂತ ನಾವು ಒಮ್ಮತದಿಂದ ಅಹಿಂದ ಸಂಘಟನೆಗಳೆಲ್ಲ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಾವು ಈಗ ಗ್ರೇಟರ್ ಬೆಂಗಳೂರು ಚುನಾವಣೆ ತಕ್ಷಣವಾಗಿ ಏನಾದ್ರು ಮಾಡಿದ್ರೆ ಏನು ಇವರು 336 ವಾರ್ಡ್ ಮಾಡಿದ್ದಾರೆ, ಅದರಲ್ಲಿ ಏನು ಪರ್ಸೆಂಟೇಜ್ ಕೊಡಿ. ಯಾರು ಮುಸ್ಲಿಂ ಸಮುದಾಯ ಆಗಲಿ, ದಲಿತ ಸಮುದಾಯ ಆಗಲಿ, OBC ಹಿಂದುಳಿದ ವರ್ಗಕ್ಕಾಗಲಿ ನಾವು ಹೆಚ್ಚಿನ ವಾರ್ಡ್ಗಳು ಕೇಳ್ತೀವಿ. ಜೊತೆಗೆ ಸ್ಥಳೀಯ ಸಂಸ್ಥೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕೆಲವು ಪುರಸಭೆ ಮತ್ತೆ ಕಾರ್ಪೊರೇಷನ್ ಇವೆಲ್ಲ ಚುನಾವಣೆ ಅಂದ್ರೆ ಸ್ಥಳೀಯ ಸಂಸ್ಥೆಯಾಗಿ ತಾವು ಸರ್ ಹೇಳಿದಾಗೆ ನಾವು ಕೇಳ್ತೀವಿ. ಮೇಡಮ್ ಹೇಳಿದಾಗೆ 33% ವಿಧಾನಸಭೆಗೆ ಅವಕಾಶ ಇಲ್ಲ. ಹೆಣ್ಮಕ್ಳಿಗೆ ಸ್ಥಳೀಯ ಸಂಸ್ಥೆ ಏನು ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ, ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲ ಸೇರಿ ಅವಕಾಶ ಮಾಡಿಕೊಡ್ಲಿ. ಕೊಡ್ಲಿಲ್ಲ ಅಂದ್ರೆ ನಾವು ರೆಬಲ್ ಆಗಿ ಅಹಿಂದ ಪಕ್ಷನೇ ಕಟ್ಟಿ ಕ್ಯಾಂಡಿಡೇಟ್ ಹಾಕ್ಬೇಕು ಅಂತ ನಮ್ ನಿರ್ಧಾರ ಇದೆ. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, 136 ಸ್ಥಾನ ತಗೊಳ್ಬೇಕಾದ್ರೆ ನಿಮ್ಮ ಎಲ್ಲರ ಮತನು ತಗೊಂಡು ಇವ್ರುಗಳು ಒಳಜಗಳ ಮಾಡ್ಕೊಂಡು ಬೆಳಗಾಯ್ತು ಅಂದ್ರೆ ಕುರ್ಚಿಗಳು ತೋರಿಸ್ತೀರಿ ತಾವು ಮಾಧ್ಯಮದವರು. ಅವ ಒಂದು ಕುರ್ಚಿ ಇಟ್ಕೊಂಡ್ಬಿಟ್ಟು ಇವ ಈ ಕಡೆ ಕೇಳ್ತಾನೆ, ನಮ್ ಸಿದ್ದರಾಮಯ್ಯ ಈ ಕಡೆ ಕೇಳ್ತಾನೆ. ಇದೇನು ಇದು? ಇಡೀ ಭಾರತ ದೇಶದಲ್ಲಿ ನಮ್ಮಷ್ಟು ರಾಜಕೀಯದಲ್ಲಿ ಕೀಳ್ ಮಟ್ಟಕ್ಕಾಗಿಲ್ಲ. ನಾವು ಮತ ಕೊಟ್ಬಿಟ್ಟು ನಾವು ನೋಡ್ಕೊಟ್ಟಿದ್ದೀವಿ. ಇಲ್ಲ ಡಿಸಲ್ ಮಾಡ್ಬಿಡಿ, ಸರ್ಕಾರನ ಡಿಸಲ್ ಮಾಡಿ ಚುನಾವಣೆಗೆ ಹೋಗಿ ನೀವು, ಇಲ್ಲ ಅಂದ್ರೆ ಗೌರ್ನರ್ ಆಡಳಿತ ತಂದು ಕೂಡಿಸಿ. ಇವೆರಡೇ ಪಾಯಿಂಟ್ ನಮ್ದು. ನಾವು ಮತ ಕೊಟ್ಬಿಟ್ಟು ನಿಮ್ ಮನೆ ಪಕ್ಕದಲ್ಲೇ ಭಿಕ್ಷಿಕರ ತರ ಕಾಯ್ಬೇಕ ಕಾಂಗ್ರೆಸ್ ಮುಖಂಡ್ರೆ? ನಮ್ಮ ಮುಖಂಡರುಗಳು ಅಂತ ನಾವು ನಿಮ್ಗೆ ಗೆಲ್ಸಿ ವಿಧಾನಸಭೆ ಕಳಿಸಿದ್ರೆ ನೀವು ಸ್ವಾರ್ಥ ರಾಜಕಾರಣ ಮಾಡ್ಕೊಂಡು ಮಕ್ಕಳು ಮೊಮ್ಮಕ್ಕಳಿಗೆ ಆಸ್ತಿ ಮಾಡ್ಕೊಂಡು ನಮ್ನೆಲ್ಲ ಬಲಿಪಶು ಮಾಡ್ತಾ ಇದ್ದೀರಾ? ಯಾವ ಸ್ವಾರ್ಥಕ್ಕಾಗಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ? ಒಂದು CM ಕುರ್ಚಿಗಾಗಿ ಕೊಡಿ, ದಲಿತ ಮುಖ್ಯಮಂತ್ರಿ ಮಾಡಿದ್ದೀರಾ? ಕೊಡಿ, ಖರ್ಗೆ ಕರ್ಕೊಂಡು ಕುಣಿಸಿ, ಇಲ್ಲ ಪರಮೇಶ್ವರ್ ಕೊಡಿ, ನಮ್ಮ ಸಂತೋಷ. ನೀವು ಅದು ಬಿಟ್ಬಿಟ್ಟು ಏನು ಕರ್ನಾಟಕ ಹುಟ್ಟಿದ ಕಾಲದಿಂದ ನೀವೇ ಆಗಬೇಕು ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡನೇ ಬಾರಿ ಪಾಪ ಬಂದ್ರು. ಏಜ್ ಆಯ್ತು ಶಕ್ತಿ ಇಲ್ಲ ಅಂತಾರೆ, ರಾಜನ ಮಾಟ ಮಂತ್ರ ಮಾಡಿ ಕಟ್ಟಾಕಿದಾರೆ ಅಂತಾರೆ, ಕೋಡ್ ಕೊಟ್ಟಿದ್ದಾರೆ ಅಂತಾರೆ. ಇದೇನ್ರಿ ರಾಜಕಾರಣ? ನಗ್ತಾ ಇದ್ದಾರೆ ಬೇರೆ ಸ್ಟೇಟ್ ಅವರು. ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಪಕ್ಷ 136 ಸ್ಥಾನ ತಕೊಂಡು ಅಹಿಂದ ಮತಗಳು ಪಡ್ಕೊಂಡು ನೀವು ಲಕ್ಸುರಿ ಲೈಫ್ ಮಾಡಕ ನಾವು ವಿಧಾನಸೌಧ ಕಳಿಸಿರೋದು. ನಿಮ್ಮ ಆಸ್ತಿಗಳು ಎಷ್ಟಿದೆ? ನೀವೆಲ್ಲ ನೀವು ಕೆಳಮಟ್ಟದಿಂದ ಬಂದ್ಬಿಟ್ಟು ಇವತ್ತು ಬೆಂಗಳೂರಲ್ಲಿ ಮಾಲ್ಗಳು ನಿಮ್ದು, ಏರ್ಪೋರ್ಟ್ ಗಂಟ ಆಸ್ತಿ ನಿಮ್ದು, ಬೇರೆ ಹೆಸರು ಮಾಡಿಲ್ಲ ಅಂತ ತಿಳ್ಕೊಂಡಿದ್ರ. ನಿಮ್ಗೆಲ್ಲ ಬುದ್ಧಿ ಕಲಿಸ್ತೀವಿ. ಕಾಂಗ್ರೆಸ್ ಮುಖಂಡ್ರೆ ನಿಮ್ಗೆ ಕಾದಿರಿ 2028ಕ್ಕೆ ಜೈಲಿಗೆ ಕಳಿಸ್ತೀವಿ. ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಿ? ನಮ್ಮ ಮತಗಳನ್ನ ಕದ್ದು ನಮ್ಮ ಮತಗಳಿಂದ ಅಧಿಕಾರ ತಗೊಂಡು 2 ಕೋಟಿ 3 ಕೋಟಿ ಕಾರಲ್ಲಿ ಲಕ್ಸುರಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ಬಡವ ಉದ್ಯೋಗ ನಿರುದ್ಯೋಗ ಮಾಡ್ತಾ ಇದ್ದಾರೆ ಹುಡುಗರುಗಳು. MBA MCom BE ಮಾಡ್ಕೊಂಡು ಮೆಡಿಕಲ್ ಮಾಡ್ಕೊಂಡು ಪಾಪ ಸುತ್ತಾಡ್ತಾವೆ. ಒನ್ ಟೈಮ್ ಊಟಕ್ಕೆ ಕಷ್ಟ ಬೀಳ್ತಾ ಇದ್ದಾರೆ. ಇವರು ಐಶ್ವರ್ಯವಾದ ಒಂದು AC ರೂಮ್ ಅಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಇವರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು ಕಾಂಗ್ರೆಸ್ ಅವರು? ಏನ್ ನಾವೆಲ್ಲ ಗುಲಾಬರ? ಮತದಾನ ಕೊಡದ ಮೇಲೆ ನೀವು ಸೇವಕರು, ನೀವು ಪುಕ್ಷಟ್ಟಿಯನ್ನು ನಮ್ಗೆ ದುಡಿಮೆ ಮಾಡ್ತಾ ಇಲ್ಲ, ಸಂಬಳ ತಗೋತಾ ಇದ್ದೀರಿ, ಇನ್ಕ್ಲೂಡಿಂಗ್ CM ಸೆಟ್ ಹೇಳ್ತಾ ಇರೋದು. ಎಷ್ಟು ನಿಮಗೆ ಸಂಬಳ? ಒಬ್ಬ ಸ್ಟೂಡೆಂಟ್ ಒಬ್ಬ ಬೆಂಗಳೂರು ಬರ್ಬೇಕಾದ್ರೆ ಕಣ್ಣೀರ್ ಹಾಕೋ ಬರ್ತಾನೆ. ನಿರುದ್ಯೋಗ ಸಮಸ್ಯೆ ಇದೆ. ನೀವು ಭಾಗ್ಯನ ಕೊಟ್ಟಿದ್ದಾರೆ, ಓಕೆ ಕೊಡಿ, ಇನ್ನೂ ಭಾಗ್ಯನ. ನೀವು ಬುದ್ಧಿವಂತರು, ಎಲ್ಲಾ ಮಕ್ಕಳಿಗೂ ಫ್ರೀ ಎಜುಕೇಶನ್ ಮಾಡಿದ್ರೆ ನಾವು ಒಪ್ಕೊಳ್ಳೋನು. ಎಲ್ಲಾ ಮಕ್ಕಳು ಮೆಡಿಕಲ್ ಓದ್ರಿ, ಎಲ್ಲರ ಮಕ್ಕಳು ಇಂಜಿನಿಯರ್ ಓದ್ರಿ, ಕೊಡಿ ಹೆಣ್ಮಕ್ಳಿಗೆ ದಡ ಅಂತಲ್ಲ. ನೀನು ಆರೋಗ್ಯ, ಒಬ್ರು ಇಲ್ಲಿ ಬಂದರು ನಮ್ಮ ಸ್ನೇಹಿತರು ಕ್ಯಾನ್ಸರ್ ಪೇಷಂಟ್ ಅಂತ 8 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಯಾರು ಕೊಡ್ತಾರೆ? ಎಲ್ಲ ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಮುಖ್ಯವಾಗಿ ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂತಹ ಒಳ್ಳೆ ಕಾರ್ಯಗಳಿಗೆ ಒಳಸಂಚು ಮಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ತರ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಮ್ಮ ಈ ಅಹಿಂದದಿಂದ ಇದೊಂದು ಸುದ್ದಿ. ದಯವಿಟ್ಟು ಅಹಿಂದದಲ್ಲಿ ಅಲ್ಪಸಂಖ್ಯಾತರು, ಮುಸ್ಲಿಂ ವರ್ಗದವರು ಪ್ರತಿಯೊಬ್ಬರೂ ಸಮೇತ ನಮ್ಮ ರಾಜ್ಯದ ಏಳಿಗೆಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ನಾವು ಯಾವಾಗ್ಲೂ ಚರ್ಚೆ ಮಾಡ್ತಾ ಇರ್ತೀವಿ. ಯಾವಾಗ್ಲೂ ಅದರ ಬಗ್ಗೆನೇ ಕಾಳಜಿ ವಹಿಸ್ತಾ ಇರ್ತೀವಿ. ಇವಾಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ಅವರ ಹೆಸರಿಗೆ ಮಸಿ ಬಳಿಯುವಂತ ಕೆಲಸನ ಈಗ
ಅಲ್ಲಿರ್ತಕ್ಕಂಥ ನಾಯಕರು ಮಾಡ್ತಾ ಇದ್ದಾರೆ. ಅದನ್ನ ತಪ್ಪಿಸೋದಕ್ಕೋಸ್ಕರನೇ ಈ ಸುದ್ದಿಗೋಷ್ಠಿ. ನಿಜ ಹೇಳ್ಬೇಕಂತಂದ್ರೆ ಮುಸ್ಲಿಂ ಸಮುದಾಯದವರು ಅಹಿಂದಾದಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ. ಜೊತೆಗೆ ಏನ್ ಅವ್ರಿಗೆ ಕರ್ನಾಟಕದಲ್ಲಿ 13% ಅವ್ರಿಗೆ ವೋಟರ್ ಐಡಿಗಳು ಅಂದ್ರೆ ವೋಟರ್ ಪವರ್ಸ್ ಇದೆ. ಅಂದ್ರೆ 13% ಜನ ಮುಸ್ಲಿಮ್ಸ್ ಇದ್ದಾರೆ. ಆದ್ರೆ MLAಗಳು ಎಷ್ಟು ಜನ ಇದ್ದಾರೆ? 4% ಇದ್ದಾರೆ. ಇವರು ಮೀಸಲಾತಿ ಅಂತ ಬೇರೆ ಎಲ್ಲಾ ಜನಾಂಗದಲ್ಲೂ ಒಳ ಮೀಸಲಾತಿಗಳನ್ನ ಕೇಳ್ತಾ ಇದ್ದಾರಲ್ವಾ, ಮುಸ್ಲಿಂ ಅವರು ಅದನ್ನೇ ಕೇಳ್ತಾ ಇದ್ದಾರೆ. ಅದು ಕೇಳಿದ್ದು ಅವ್ರ ಹಕ್ಕನ್ನ ಕೇಳಿದ್ದೆ ಇಲ್ಲಿ ತಪ್ಪಾಯ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗತ್ತೆ. ನಾವು ಈ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನದೇ ಆದಂತ ಅಧಿಕಾರ ಇದೆ, ಹಕ್ಕಿದೆ, ಕೇಳುವಂತ ಜವಾಬ್ದಾರಿ ಸಮೇತ ಇದೆ. ಯಾವ ವ್ಯಕ್ತಿ ಏನೂ ಹಕ್ಕು ಕೇಳ್ದಿರಾ ತನ್ನ ಜವಾಬ್ದಾರಿಗಳನ್ನ ಮರ್ತೋಗ್ತಾನೆ, ಅವನು ಸತ್ತೋದಂಗ ಲೆಕ್ಕ. ಅವನು ಈ ಸಮಾಜಕ್ಕೆ ಬೇಡದಂತ ವ್ಯಕ್ತಿ ಆಗ್ತಾನೆ. ಅದು ದೃಷ್ಟಿಯಿಂದ ಇಟ್ಕೊಂಡು ಇಲ್ಲಿ ನಾವು ರಾಜಕೀಯ ಅಂತಂದ್ರೆ ಹಿಂದೂ ಮುಸ್ಲಿಂ ರಾಜಕೀಯ ಮಾಡಿ ಎತ್ತಿ ಕಟ್ಟಿ ಕೆಟ್ಟ ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸುದ್ದಿಗೋಷ್ಠಿಯನ್ನ ಕರೆದಿಲ್ಲ. ಇಲ್ಲಿ ದಮನಿತರಿಗೆ ಆಗಿರ್ತಕ್ಕಂಥ ಅನ್ಯಾಯನ ತಮ್ಮ ಮುಂದೆಗಡೆ ಕೇಳಲಿಕ್ಕೆ ನಾವು ಬಂದಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಬೇಕಂದ್ರೆ ಏನೇ ವಿಚಾರಿಸಬಹುದು. ಅಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಎಲ್ಲಾ ವಿಷಯಗಳು ಗೊತ್ತಾಗುತ್ತೆ. ಇವಾಗ ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಹಕ್ಕನ್ನ ಕೇಳಿದ್ದು ತಪ್ಪಲ್ಲ. ಅದನ್ನ ಇವರು ಅದ್ರ ಮೇಲೆ ಕಪ್ಪು ಮಚ್ಚೆ ಬರೋ ತರ, ಅದೇ ಒಂದು ದೊಡ್ಡ ಇಶ್ಯೂ ಆಗೋ ತರ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ ಭುಗಿಲೆದ್ದು ಕಾಂಗ್ರೆಸ್ ಒಡೆಯುವಂತ ಸಂಚನ ಮಾಡ್ತಾ ಇದ್ದಾರೆ ಅಂತ ನನ್ನ ಉದ್ದೇಶ. ಈ ದಿನ ನಾವು ನಮ್ಮ ಅಹಿಂದ ಸಂಘಟನೆಯಿಂದ ಸುದ್ದಿಗೋಷ್ಠಿಯಲ್ಲಿ ಎಲ್ಲರೂ ಸೇರಿದ್ದೀವಿ. ಕಾರಣ ಏನಂದ್ರೆ ಇತ್ತೀಚೆಗೆ ನಡೆದ ದಾವಣಗೆರೆ ಚುನಾವಣೆ. ಆ ಚುನಾವಣೆಯಲ್ಲಿ ಆ ದಾವಣಗೆರೆ ಕ್ಷೇತ್ರದಲ್ಲಿ ಸುಮಾರು 85% ನಾವು ಅಲ್ಪಸಂಖ್ಯಾತರು ವೋಟರ್ಸ್ ಇದ್ರು. ಹಾಗಾಗಿ ಅಲ್ಲಿರೋ ನಮ್ಮ ಮುಖಂಡರು ನಾಯಕರು ಅವರು ಒಂದು ಟಿಕೆಟ್ ಕೇಳಿರ್ತಾರೆ ಸರ್ಕಾರಕ್ಕೆ. ಆ ಟಿಕೆಟ್ ಕೊಡದೆ ಕಾರಣ ಅಲ್ಲಿನ ಜನ ಸಾಕಷ್ಟು ಸುಮಾರು 15 ಜನ ಅಲ್ಪಸಂಖ್ಯಾತರು ಅಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಯಾಕಂದ್ರೆ ಈ ಹಿಂದೆ ಚುನಾವಣೆಯಲ್ಲಿ ಶಾಮನೂರ್ ಶಿವಶಂಕರ್ ಹೇಳಿದ್ರು, ಈ ಮುಂದಿನ ಚುನಾವಣೆಯಲ್ಲಿ ನಾವು ಅಲ್ಪಸಂಖ್ಯಾತರಿಗೆ ನಿಲ್ಲಿಸ್ತೀವಿ ಅಂತ. ಅವರು ಕಾಲ ಇದರಿಂದ ಅವ್ರು ತೀರ್ಕೊಂಡಿರ್ತಾರೆ. ಆದ್ರೆ ಸುರ್ಜೇವಾಲಾ ಅವರು ನಮ್ಮ KPCC ಅಧ್ಯಕ್ಷರು AIC ಅವರು ಎಲ್ಲರೂ ಸೇರ್ಕೊಂಡು ಇವರು ಶಾಮನೂರ್ ಅವರಿಗೆ ಸಮರ್ಥ ಅವರಿಗೆ ಅವರು ಟಿಕೆಟ್ ಕೊಡ್ತಾರೆ. ಆದ್ರೆ ಅನುಭವಸ್ಥರಿಗೆ ಕೊಡೋದು ತಪ್ಪ, ಅನುಭವಸ್ಥರು ಕೇಳಿದ್ದು ತಪ್ಪ. ಈಗ ಹಾಗಾಗಿ ನಮ್ಮ ಅಲ್ಪಸಂಖ್ಯಾತರ ರಾಜ್ಯ ನಾಯಕರಿಗೆ ಕಡೆಗಣಿಸಿ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ತಪ್ಪು. ಇನ್ ಮುಂದೆ ಏನಾದ್ರೂ ಇದೇ ರೀತಿ ಮಾಡಿದ್ರೆ ನಮ್ಮ ಮುಂದಿನ ನಡೆ, ನಮ್ಮ ಅಹಿಂದ ವರ್ಗದ ನಡೆ ಏನಿರತ್ತೆ ಅಂದ್ರೆ ಪಕ್ಷದ ವಿರೋಧವಾಗಿರುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಕ್ಕೆ ಅನಿವಾರ್ಯ ಅಲ್ಲ. ಈಗ ಹೇಳ್ತಾರೆ ನಾವು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅಂತ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಅನಿವಾರ್ಯ ಅಲ್ಲ. ಯಾಕಂದ್ರೆ ಪಕ್ಷ ಕಟ್ಟಕ್ಕೆ ನಾವೆಲ್ಲರೂ ಒಟ್ಟುಗೂಡಿಸಿ ಅಹಿಂದ ವರ್ಗದವರು, OBC ಅವರು, SC ST ಎಲ್ಲರೂ ಸೇರಿ ಸುಮಾರು 80% ನಾವು ವೋಟ್ ಹಾಕಿ ರಾಜ್ಯದಲ್ಲಿ ನಮ್ಮ ಪಕ್ಷ 135 ಸೀಟ್ಗಳನ್ನು ತಂದು ಗೆದ್ದಿದ್ದಾರೆ. ಆದ್ರೂ ಈಗ ನಾವು ಕೇಳುವ ಹಕ್ಕಿಗೆ ನಮ್ಗೆ ಕಡೆಗಣಿಸ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಮುಂದಿನ ಚುನಾವಣೆಯಲ್ಲಿ ಪರಿಣಾಮ ಕೆಟ್ಟದಾಗತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ರಾಷ್ಟ್ರೀಯ ಅಹಿಂದ ಸಂಘಟನೆಗಳ ಸುದ್ದಿಗೋಷ್ಠಿ ನಡೀತಾ ನಾನು ಹೇಳಕ್ಕಿರೋದು ಒಂದೇ ಸಣ್ಣ ಪಾಯಿಂಟ್ ಅಷ್ಟೇ. ಮಹಿಳಾ ಮೀಸಲಾತಿ ನಮಗೆ ಬೇಕು. ಯಾಕೆ ಕೇಂದ್ರದಲ್ಲಿ ಅವೈಜ್ಞಾನಿಕವಾಗಿ ಏನ್ ಮಾಡಕ್ ಹೊರಟ್ಯಾರೋ ಅದು ನಮಗೆ ಬೇಡ. ನಮ್ಮ ಸರ್ಕಾರ ಮಾಡ್ಬೋದಲ್ವಾ? ಮಹಿಳಾ ಮೀಸಲಾತಿ ಕೊಡ್ಲಿ. ಮುಂದಿನ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲೂ ಕೂಡ ನಮಗೆ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡ್ಲಿ. ಯಾಕಂದ್ರೆ ಸರ್ಕಾರ ಬರಕ್ಕೆ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ನಮ್ಗೆ ಮಹಿಳಾ ಮೀಸಲಾತಿ ಬೇಕು. ಹಾಗೆ ನಮ್ಮ ಅಲ್ಪಸಂಖ್ಯಾತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಾಯಕರ ಮೇಲೆ ಏನು ನಡೀತಾ ಇದೆಯಲ್ಲ ಟಾರ್ಗೆಟ್ ರಾಜಕಾರಣ, ಅದು ನಿಲ್ಲಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದೀವಿ. ಯಾಕಂದ್ರೆ ಸರ್ಕಾರ ಬರಕ್ಕೆ 75ಕ್ಕಿಂತ ಹೆಚ್ಚು ನಮ್ಮ ಅಹಿಂದ ಮತಗಳೇ ಬೇಕಾಗಿರುತ್ತೆ. ಈಗ ನಮ್ಮ ನಾಯಕರುಗಳನ್ನ ತುಳಿಯುವಂತ ಪ್ರಯತ್ನ ನೀವು ಯಾಕೆ ಮಾಡ್ತಾ ಇದ್ದೀರಾ? ಇದನ್ನ ಅಹಿಂದ ಸಂಘಟನೆ ಯಾವ ಕಾರಣಕ್ಕೂ ಸಹಿಸಲ್ಲ. ಮುಂದೆ ದೆಹಲಿ ಮಟ್ಟದಲ್ಲಿ ನಾವು ಇದಕ್ಕೆ ಹೋರಾಟವನ್ನ ಮಾಡ್ತೀವಿ.
ಆಗ್ತೀವಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈ ಪತ್ರಿಕಾಗೋಷ್ಠಿ ಏನು ಕರೆದಿದ್ದೀವಿ ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಏನು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ. ಒಂದು OBC ವರ್ಗ ಮತ್ತು ಹಿಂದೂ ವರ್ಗಗಳನ್ನು ಮತಗಳನ್ನು ಬೆಳೆಸ್ಕೊಂಡು ಇವರು ನಮ್ಮ ಮೇಲೆ ಮೇಲ್ವರ್ಗ ಸಮಾಜದ ದೃಷ್ಟಿಯಿಂದ ಆಯಿತಾ ಪಟ್ಟಭದ್ರ ಹಿತಾಸಕ್ತಿಗಳಿಂದ ನಮ್ಮನ್ನು ತುಣಿತಾ ಇದೆ. ಇವರಿಗೆ ನಾವು ಬೇಕು. OBC 5 ಒಟ್ಟು ಅದು ಅಲ್ಪಸಂಖ್ಯಾತರು ಪರಿಷ್ಠ ವರ್ಗ ಎಲ್ಲ ನಮ್ದು ಬೇಕು 80%. ಆದರೆ ನಮಗೆ ಯಾವುದೇ ಒಂದು ಈ ಸಮಾಜದಲ್ಲಿ ನಿಗಮ ಮಂಡಳಿ ಆಗಲಿ MLCಗಳಾಗಲಿ ಇನ್ನೊಂದಾಗಲಿ 224 ಸೀಟಲ್ಲಿ 225% ನಮಗೆ ಕೊಡಬೇಕು. ಇವರು ಯಾಕೆ ಹಿಂದುಳಿದ ವರ್ಗಗಳಿಗೆ ಕೊಡ್ತಾ ಇಲ್ಲ? ಅಲ್ಪಸಂಖ್ಯಾತರಿಗೆ 1 ಕೋಟಿ ಜನಸಂಖ್ಯೆ ಇದ್ದಾರೆ. ಅಲ್ಪಸಂಖ್ಯಾತರು 90% ವೋಟ್ ಹಾಕ್ತಾರೆ ಕಾಂಗ್ರೆಸ್ಗೆ, JDSಗೆ, ಇನ್ನೊಂದಕ್ಕೆ. ಇವರ ವೈಯಕ್ತಿಕ ಇವ್ರ ಪಕ್ಷ ಬೆಳೆಸ್ಕೊಳ್ಳೋಕೆ ಅವ್ರನ್ನ ಬಳಸ್ಕೊಂಡು ಆಮೇಲೆ ಬಿಸಾಕ್ತಾರೆ ಅವರು. ಅರ್ಥ ಆಯ್ತಾ? ಇದನ್ನ ಕೇಳಕ್ಕೂ ನಮಗಿದೆ. ಅಲ್ಲ ಹೇಳಿದ್ದೆ ಹೇಳಿದಲ್ಲ, ನಾವು ಬಂದಿರೋ ಉದ್ದೇಶನೇ ಅದು. ಸಬ್ಜೆಕ್ಟ್ ಅದೇನೆ. ಈಗ ಮೇಲ್ವರ್ಗದವರಿಗೆ ಟಿಕೆಟ್ ಕೊಡಿ ಅಂದ್ರೆ ಕೊಡೋದಿಲ್ಲ. ಹಿಂದ ವರ್ಗ OBC ವರ್ಗ ನೋಡಿ ಸರ್, ಸ್ವಾಮಿಗಳೇ, OBC ವರ್ಗ ಅಂತ ಇದೆ. OBC ಸಮಾಜದಲ್ಲಿ ಮುಸ್ಲಿಂ ಕಮಿಟಿ ಎಲ್ಲ ಬರ್ತಾರೆ. 25% ಕೊಡಿ ನಮಗೆ. ಪತ್ರಕರ್ತರ ಮೇಲೆ ಜವಾಬ್ದಾರಿ ಮಾಡ್ತೀರಲ್ಲ, ಹಂಗೆ ನೀವು ಯಾರು ಮಾಡ್ತಾ ಇದೀವಿ, ಯಾಕೆ ಮಾಡ್ತಾ ಇಲ್ಲ? ಇದಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಪತ್ರಿಕೆ ಮುಂದೆನೆ ಹೋರಾಟ ಮಾಡಿ ಇವರಿಗೆ ತಕ್ಕ ಶಾಸ್ತ್ರಿ ಕಳಿಸ್ತೀವಿ ನಾವು. ಅರ್ಶನ್ ಬಿಡಲ್ಲ ನಾವು. ಅರ್ಥ ಆಯ್ತಾ? ಕಾಂಗ್ರೆಸ್ ಅವ್ರಿಗೂ ಬಿಡಲ್ಲ, JDS ಅವ್ರಿಗೂ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಆಯ್ತಾ? ನಮ್ಮ ಹಕ್ಕು ಏನ್ ನಮಗೆ ಸಂವಿಧಾನದಲ್ಲಿ ಏನ್ ಸಿಕ್ಕಿದೆ ಹಿಂದುಳಿದ ವರ್ಗದ ಹಕ್ಕುಗಳನ್ನ ನಾವು ತಗೋತೀವಿ. ಇದನ್ನ ಯಾರು ಬಲಿಷ್ಠವಾಗಿ ನಮ್ಮ ತುಣಿತಾರೋ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಎಲ್ಲಿವರೆಗೂ ಹೋರಾಟ ಮಾಡ್ತೀವಿ. ಇದು ಆರಂಭ ಆಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.